ಕೊಟ್ಟಿಗೆ ಅಂದಾಕ್ಷಣ ಕೊಟ್ಟಿಗೆಯಲ್ಲಿ ನಮಗೆಲ್ಲ ಬರೋ ಸಗಣಿ ವಾಸನೆ, ಹಸುಗಳ ವಾಸನೆ ಎಲ್ಲ ಕೊಟ್ಟಿಗೆ ಹತ್ರ ಬಂದ ತಕ್ಷಣ ಎಲ್ಲರೂ ಇದೆಂಥ ಸ್ಮೆಲ್ ಅಂತಾರ ಮೂಗನ್ನು ಸಿಂಧಿಸ್ತಾರೆ. ಆದರೆ ಕೊಟ್ಟಿಗೆಯಲ್ಲಿ ಸ್ವಚ್ಛತೆ ಇದ್ದರೆ ಅದರ ರೀತಿಯೇ ಬೇರೆ. ಕೊಟ್ಟಿಗೆ ಸ್ವಚ್ಛತೆ ಅಂದರೆ ಮೊದಲಿಗೆ ನಾವು ಸಗಣಿಯನ್ನು ಚೆನ್ನಾಗಿ ತೆಗೆದು ನೀರಿಂದ ವಾಶ್ ಮಾಡಬೇಕು. ಕಾರಣ ಇಷ್ಟೇ, ಸ್ವಚ್ಛತೆನೇ ನಮ್ಮ ಡೈಲಿ ಸಕ್ಸಸ್ ಆಗಲಿಕ್ಕೆ ಫಸ್ಟು ನಾವು ಕ್ಲೀನಿನೆಸ್ ಅಂತ ಹೇಳ್ತೀವಲ್ಲ, ಸ್ವಚ್ಛತೆನೇ ಮುಖ್ಯ. ಆ ಸ್ವಚ್ಛತೆ ಅಂದರೆ ಬರೀ ಸಗಣಿ ಇಷ್ಟೇ ಇಲ್ಲ, ಹಸುಗಳ ಮೈಗೆ ಉಣ್ಣಿ ಕೂಡ ಇರಬಾರ್ದು. ಆ ವ್ಯವಸ್ಥೆನೇ ನಾವು ಕ್ಲೀನ್ ಮಾಡಿದ್ರೆ ನಮ್ಮ ಹಸುಗಳು ಕ್ಲೀನ್ ಆಗಿರುತ್ತೆ, ಹಾಗೂ ಕೊಟ್ಟಿಗೆನೂ ಕೂಡ ಚೊಕ್ಕವಾಗಿ ಚೆನ್ನಾಗಿರುತ್ತೆ, ಹಸುಗಳು ಕೂಡ ಆರೋಗ್ಯದಿಂದ ಇರುತ್ತೆ. ಈ ಕೊಟ್ಟಿಗೆಯನ್ನು ಸ್ವಚ್ಛ ಮಾಡಲಿಕ್ಕೆ ನಾವೆಲ್ಲ ಉಪಯೋಗಿಸೋದು ಕಾಂಪ್ರೈಸರ್. ಈಗಾಗಲೇ ನೀವೆಲ್ಲ ನೋಡಿರಬೇಕು. ಅದರಿಂದ ಕಡಿಮೆ ನೀರಲ್ಲಿ ಸ್ವಚ್ಛವಾಗಿ ನಾವು ಹಸುಗಳ ಮೈಯನ್ನು ಸ್ವಚ್ಛಗೊಳಿಸ್ಬೋದು, ಹಾಗೂ ಕೊಟ್ಟಿಗೆಯನ್ನು ಕೂಡ ಕ್ಲೀನಾಗಿ ಮಾಡ್ಬೋದು. ಈ ಉಣ್ಣೆಯಿಂದ ಹಸುಗಳಿಗೆ ರಕ್ತನೇ ಹೀರ್ಬಿಡುತ್ತೆ. ಅದು ಕೂಡ ಒಂಥರ ರೋಗ ಥರನೇ. ಆ ಥರ ಇದ್ದರೆ ಕಷ್ಟ. ಮತ್ತು ಕೆಚ್ಚಲು ಬಾವು ಬರುತ್ತೆ. ನಾವು ಹಾಲು ಹಿಂಡಿದ ತಕ್ಷಣ ಒಂದು ಚಂಬು ನೀರನ್ನು ಅಡಿಗೆ ಚೆಲ್ಲಬೇಕು. ಹಾಲಿನ ಒಂದು ಗುಂಡು ಇದ್ದರೂ ಕೂಡ ನಮ್ಮ ಕೆಚ್ಚಲು ಬಾವಿಗೆ ಅದು ಕೂಡ ಮೂಲ ಕಾರಣ. ಅದನ್ನು ನಾವು ಕ್ಲೀನಾಗಿ ನಾವು ಅಳವಡಿಸ್ಕೊಂಡ್ರೆ ಬಹಳ ಉತ್ತಮವಾಗಿರುತ್ತೆ. ಮತ್ತು ಈ ಹತ್ತಿಯಲ್ಲಿ ನಾವು ಇದು ಹೊಲದಿಂದ ತಂದ ಹುಲ್ಲಿನಲ್ಲಿ ಎಲ್ಲ ಮಣ್ಣಿನ ಅಂಶ ಎಲ್ಲ ಇರ್ತದಲ್ಲ, ಅದರಿಂದ ಏನು ತೊಂದರೆ ಬರ್ತದೆ? ಮತ್ತೊಂದು ವಿಷಯ ಅಂದರೆ, ನಾವು ಹಸುಗಳಿಗೆ ಹಸಿರು ಹುಲ್ಲನ್ನು ಹಾಕ್ತೀವಿ, ಜೋಳದ ದಂಟನ್ನೆಲ್ಲ ಬಳಸ್ತೀವಿ. ಆ ಹುಲ್ಲನ್ನು ಹಾಕಬೇಕಾದ್ರೆ ಹಸುವಿನಿಂದ ನಾವೇನು ಮಾಡ್ತೀವಿ, ಕಡಿಬೇಕಾದ್ರೆ ಅಥವಾ ಹುಲ್ಲನ್ನು ಕೀಳಬೇಕಾದ್ರೆ ಮಣ್ಣು ಗೂಡೆ ತಂದುಬಿಡ್ತಾರೆ ತುಂಬ ಜನ. ಅದನ್ನು ತರಬಾರ್ದು. ಅದನ್ನು ನಾವು ಮಣ್ಣು ಗೂಡೆ ಹಾಕಿದ್ರೆ ಸಗಣಿ ತೆಳಗಾಗತ್ತೆ, ಹಸುಗಳು ಒಂಥರ ಡಿಸೆಂಟ್ ಥರ ಅಂದರೆ ಲೂಸ್ ಮೋಷನ್ ಥರ ಅವಕ್ಕೆ ಆಗ್ಬಿಡುತ್ತೆ. ಅದ್ರ ಮಾಡಬಾರ್ದು. ಮತ್ತು ಕೂಡ ಹಾಲು ಕೂಡ ಕಡಿಮೆ ಆಗುತ್ತೆ. ಅದು ಹಾಗಾಗಿ ಮಣ್ಣು ಕೂಡ ನಾವು ಹಸುಗಳಿಗೆ ಒಣಮೇವಾಗಲಿ ಹಸಿರು ಮೇವಾಗಲಿ ಹಾಕಬಾರ್ದು. ಮತ್ತು ಇದು ಹಟ್ಟಿ ಜಾರದ ಏನು ಮಾಡ್ತೀವಿ? ನಮ್ಮ ಕೊಟ್ಟಿಗೆಯಲ್ಲಿ ಈಗ ಬಹುಶಃ ಮಳೆಗಾಲ ಅಂದರೆ ತುಂಬ ಜನ ನಾನು ಹೇಳ್ತಿರ್ತೀನಿ, ಕಲ್ಲಿನ ಹಾಸಿನ ಕೊಟ್ಟಿಗೆ ಮಾಡಬೇಡಿ ಅಂತ. ಈಗ ನಾವು ಹಾಸಿನಲ್ಲಿರುತ್ತಲ್ಲ ಪಾಟಿ, ಆ ಥರ ಕಲ್ಲಿನ ಕೊಟ್ಟಿಗೆ ಮಾಡಬೇಡಿ, ಸಿಮೆಂಟ್ ಹಾಕಿ ಕಾಂಕ್ರೀಟ್ ಕೊಟ್ಟಿಗೆ ಮಾಡಿ ಅಂತ. ಆ ಕೊಟ್ಟಿಗೆಯಲ್ಲಿ ಮಳೆಗಾಲದಲ್ಲಿ ಕೂಡ ನೀರು ಆರೋದೇ ಇಲ್ಲ, ನೀರಿನ ಪಸೆ ಇದ್ದೇ ಇರುತ್ತೆ. ಆ ಥರ ಮಾಡೋದ್ರೆ ನಾವು ಸರಿಯಾಗಿ ಅದನ್ನು ಕಸಬರಿಗೆಯಲ್ಲಿ ತಿಕ್ಕಿ ಆ ಥರ ಮಾಡಬೇಕು. ಇನ್ನೊಂದು ಅಂದರೆ ಯಾವುದೇ ರಾಸಾಯನಿಕ ಇಲ್ಲದೆ ಬಳಸೋದು ನಮ್ಮ ಅಡಿಕೆ ತೊಗರು. ನಾವು ಅಡಿಕೆ ಬೆಳೆಗಾರರೆ, ಅಡಿಕೆ ಕೂಡ ಮನೆಯಲ್ಲೇ ಪ್ರೊಸೆಸಿಂಗ್ ಮಾಡ್ತೀವಿ. ಅಡಿಕೆ ಬೇಯಿಸಿದ ನೀರುತ್ತೆ, ನಾವು ತೊಗರು ಅಂತ ಹೇಳ್ತೀವಿ, ಚೊಗರು ಅಂತಲೇ ಹೇಳ್ತಾರೆ, ತೊಗರು ಅಂತಲೂ ಹೇಳ್ತಾರೆ. ಅದನ್ನು ಹಾಗೆ ಇಟ್ಕೊಂಡ್ರೆ ವರ್ಷಗಟ್ಟಲೆ ಅದೇನೋ ಹಾಳಾಗೋದೇ ಇಲ್ಲ. ಕೊಟ್ಟಿಗೆ ವಾಶ್ ಮಾಡಿದ್ಮೇಲೆ ನಾವು ಆ ಚೊಗರನ್ನು ನೀರಿನ ಜೊತೆ ಸೇರಿಸಿ ಒಂದು ಅರ್ಧ ಗಂಟೆ ಹಸು ಹೊರಗಡೆ ಇದ್ದಾಗ ಸಿಂಪಡಿಸಿಟ್ಬಿಟ್ರೆ ಪಾಚಿ ಎಲ್ಲ ಹೋಗಿ ಕೊಟ್ಟಿಗೆ ರಫ್ ಆಗಿ ನೆಲ ಎಲ್ಲ ಚೆನ್ನಾಗಿರುತ್ತೆ. ಸುಣ್ಣವನ್ನು ನಾವು ಪ್ರತಿಯೊಂದು ಹಸುವಿಗೂ ಕ್ಯಾಲ್ಸಿಯಂ ಬೇಕೇ ಬೇಕು. ಪ್ರತಿಯೊಂದು ಹಸುವಿಗೂ ಕೂಡ ನೆಲ ಜಾರದ ಹಾಗೆ ನಾವು ಚಿಪ್ಪೆ ಸುಣ್ಣ ಇರುತ್ತಲ್ಲ, ನಾವು ಅಡಿಕೆಗೆ ಔಷಧ ತುತ್ತ ಸುಣ್ಣವನ್ನು ಕೊಡ್ತೀವಿ ಕೊಳೆಯ ರೋಗಕ್ಕೆ. ಆವಾಗ ನಾವು ಸುಣ್ಣ ಗಾಳಿಸ್ಬೇಕಾದ್ರೆ ಮೇಲ್ಗಡೆ ಚಿಪ್ಪೆ ಇರುತ್ತೆ. ಆ ಚಿಪ್ಪೆ ಸುಮ್ಮನೆ ವೇಸ್ಟ್ ಆಗಿ ನಾವು ಒಗಿತೀವಿ, ನಾವು ಬಟ್ಟೆಯಲ್ಲಿ ಗಾಳಿಸ್ತೀವಿ, ಅದನ್ನು ಹಾಗೆ ಇರುತ್ತೆ. ಅದನ್ನು ಕೂಡ ಕೊಟ್ಟಿಗೆ ಖಾಲಿ ಇದ್ದಾಗ ಕೊಟ್ಟಿಗೆ ಹಾಕಿ ನಾವು ಅದನ್ನು ಜಾಡು ತಗೊಂಡು ಅದನ್ನು ತಿಕ್ಕಿ ಚೆನ್ನಾಗಿ ಮಾಡ್ತೀವಿ. ಅದು ಕೂಡ ಕ್ಲೀನಾಗಿ ಹೋಗುತ್ತೆ. ಅಂದರೆ ವೇಸ್ಟ್ ಸುಣ್ಣನೇ ನಮ್ಗೆ ಕೊಟ್ಟಿಗೆ ಕ್ಲೀನ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ದಿನಕ್ಕೆ ಎಷ್ಟು ಸಲ ಹಟ್ಟಿಯನ್ನು ಸ್ವಚ್ಛ ಮಾಡಬೇಕು? ಪ್ರತಿದಿನ ನಾವು ಒಂದು ಸಾರಿ ಕೊಟ್ಟಿಗೆಯನ್ನು ಕ್ಲೀನಾಗಿ ತೊಗೊಂಡು ಸ್ವಚ್ಛ ಮಾಡ್ತೀವಿ. ಆಮೇಲೆ ಪ್ರತಿ ಬಾರಿ ಸಗಣಿಯನ್ನು ಬಿದ್ದ ತಕ್ಷಣ ಅದನ್ನು ತೆಗೆದು ಕ್ಲೀನಾಗಿ ಇಡ್ತೀವಿ. ಹಟ್ಟಿ ಸಾಮಾನ್ಯವಾಗಿ ಒಣ ನೆಲ ಇದ್ದರೆ ಚಲೋದು. ಅಂದ್ರೆ ನಮ್ಮ ಕೆಚ್ಚಲು ಬಾವಿಗೆ ಇಡೀ ದಿವಸ ನೆಲ ಹಸಿ ಇರಬಾರ್ದು. ನಾವು ಕೊಟ್ಟಿಗೆಯಲ್ಲೂ ಕೂಡ ಕಾಂಕ್ರೀಟ್ ಅಂದರೆ ಸುಣ್ಣ, ಕಾಕಂಬಿ, ಬೆಲ್ಲ, ಕಾಂಕ್ರೀಟನ್ನು ಹಾಕಿ ನಾವು ಹಟ್ಟಿಯ ನೆಲವನ್ನು ಮಾಡಿದ್ದೀವಿ. ಅದರಿಂದ ಕೂಡ ಕೊಟ್ಟಿಗೆ ತೊಳೆದು ಒಂದು ಅರ್ಧ ಗಂಟೆಗೆ ಕೊಟ್ಟಿಗೆಯಲ್ಲಿ ಆರಾಗಿ ನೆಲ ಕೂಡ ಒಣ ನೆಲ ಇರುತ್ತೆ, ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಈ ನೆಲದ ಎಷ್ಟು ವರ್ಷದ ಹಿಂದೆ ಮಾಡಿದ್ದೀವಿ? ಈ ನಮ್ಮ ಹಟ್ಟಿಯಲ್ಲಿ ನಾವು ಕೊಟ್ಟಿಗೆ ನಿರ್ಮಾಣ ಮಾಡಬೇಕಾದ್ರೆ 32 ವರ್ಷ ಆಯಿತು. ಇವತ್ತಿನವರೆಗೂ ಕೂಡ ಒಂದು ಚೂರು ಚಕಡನೂ ಕೂಡ ಎಲ್ಲೂ ಎದ್ದಿಲ್ಲ. ಗಟ್ಟಿಯಾಗಿ ನೆಲದ ತಳ ಇದೆ. ಹಾಗಾಗಿ ತುಂಬ ಅನುಕೂಲ ಆಗ್ತಾ ಇದೆ ನಮಗೆ.